ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಇವತ್ತು ನಾನು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ಇರುವಂಥ ಮೂವಿನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಜೀವನದ ಸೂತ್ರಧಾರಿ ಆ ಪರಮಾತ್ಮ ಆದರೆ ನಾವೆಲ್ಲ ಕೇವಲ ಅವನ ಪಾತ್ರಧಾರಿಗಳು. ನಾನು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾದ ಹೆಸರು ಸೂತ್ರಧಾರಿ. ಹಾಗಾದರೆ ಈ ಸಿನಿಮಾ ಕಥೆಯ ಸೂತ್ರಧಾರಿ ಯಾರು ಅನ್ನೋ ಪ್ರಶ್ನೆಗೆ ಈ ಸಿನಿಮಾನೇ ಉತ್ತರ ಕೊಡುತ್ತೆ. ಕಿರಣ್ ಕುಮಾರ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಿರುವಂತ ಒಂದು ಇಂಟ್ರೆಸ್ಟಿಂಗ್ ಸಸ್ಪೆನ್ಸ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಹೀರೋ ಆಗಿ ಲಾಂಚ್ ಆಗಿರುವ ಮೊದಲನೇ ಸಿನಿಮಾ ಆಗಿದ್ರು ಕೂಡ ಅವರ ಆಕ್ಟಿಂಗ್ ಮತ್ತೆ ಅವರ ಎಫರ್ಟ್ಸ್ ಆಲ್ರೆಡಿ ಅನುಭವ ಇರುವಂತ ಆಕ್ಟರ್ ರೀತಿ ಕಾಣ್ತಾ ಇದೆ. ಸ್ಕ್ರೀನ್ ಮೇಲಂತೂ ಅವರ ಎಫರ್ಟ್ಸ್ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು. ಈ ಸಿನಿಮಾದ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ತಬಲಾ ನಾನಿ ಅವರ ಕಾಮಿಡಿ ಟೈಮಿಂಗ್ ತುಂಬಾನೇ ಚೆನ್ನಾಗಿದೆ. ನವರಸನ್ ಅವರ ಕ್ಯಾರೆಕ್ಟರ್ ಹಾಗೆ ಅಪೂರ್ವ ಅವರ ಸಸ್ಪೆನ್ಷಿಯಲ್ ಕ್ಯಾರೆಕ್ಟರೈಸೇಷನ್ ಜೊತೆಗೆ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಈ ಜಾನ್ರೆ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ಗಂತೂ ಇದು ಒಳ್ಳೆ ಹಬ್ಬದೂಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮತ್ತೆ ಸಾಂಗ್ ಕಂಪೋಸಿಷನ್ ಟ್ರೆಂಡ್ ಸೆಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಫರ್ಟ್ಸ್ ಹಾಕಿರೋದು ಎದ್ದು ಕಾಣುತ್ತೆ. ಹಾಗೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಕೂಡ. ಸಿನಿಮಾಟೋಗ್ರಫಿ ಅಂತೂ ತುಂಬಾ ನೀಟಾಗಿ ಬಂದಿದೆ. PKH ದಾಸ್ ಅವರು ತಮ್ಮ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಕತೆಗೆ ಬರೋದಾದ್ರೆ ತುಂಬಾ ಸ್ಪಾಯ್ಲರ್ಸ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ನನಗಂತೂ ತುಂಬಾನೇ ಇಷ್ಟ ಆಗಿದ್ದು ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಅಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಕತೆಗೆ ರಿಲೇಟ್ ಆಗುವಂಥ ಸೀನ್ಸ್ಗಳು ಬರುತ್ತೆ. ಆದರೆ ಸೆಕೆಂಡ್ ಹಾಫ್ ಅಲ್ಲಿ ಆ ಸೀನ್ಸ್ಗಳೆಲ್ಲ ಕನೆಕ್ಟ್ ಆಗಿ ಇದರ ಸೂತ್ರಧಾರಿ ಯಾರು, ಪಾತ್ರಧಾರಿಗಳು ಯಾರ್ಯಾರು ಅಂತ ತುಂಬಾ ನೀಟಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಎಲ್ಲ ಎಮೋಷನ್ಸ್ ಜೊತೆಗೆ ಒಂದು ಟ್ರೂ ಸಿನಿಮಾ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಮುಖ್ಯ ಹೈಲೈಟ್ ಏನು ಅಂತಂದ್ರೆ ಈ ಸಮಾಜದಲ್ಲಿ ಒಳ್ಳೆ ಆಲೋಚನೆ ಇಟ್ಕೊಂಡ್ ಬರುವಂತ ವ್ಯಕ್ತಿಗಳನ್ನ ಪ್ರಭಾವಿತ ವ್ಯಕ್ತಿಗಳು ಯಾವ ರೀತಿ ಕೆಟ್ಟದಾಗಿ ಉಪಯೋಗಿಸ್ಕೋತಾರೆ. ಹಾಗೆ ಸಾಮಾನ್ಯ ವ್ಯಕ್ತಿ ಅನ್ಯಾಯ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ಅವ್ರ ಜೀವನದಲ್ಲಿ ಆಗಿರುವಂತ ಒಂದು ದೊಡ್ಡ ಅನ್ಯಾಯ ಅನ್ನೋದು ಈ ಕತೆ ಅರ್ಥ ಮಾಡಿಸುತ್ತೆ. ಈ ವಿಷಯ ಕೇವಲ ಕತೆ ಮಾತ್ರ ಅಲ್ಲ, ಇದು ನಮ್ಮ ನಿಜ ಜೀವನದಲ್ಲೂ ಕೂಡ ಹೀಗೆ ನಡೆಯುತ್ತೆ. ಹಾಗಾದ್ರೆ ನಿಜವಾದ ಸೂತ್ರಧಾರಿ ಯಾರೋ, ಪಾತ್ರಧಾರಿಗಳು ಯಾರ್ಯಾರು ಅನ್ನೋದನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿದಾಗ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಸೊ ಇನ್ಯಾಕೆ ತಡ ಮಾಡ್ತಿದ್ದೀರಾ? ಎಲ್ಲ ಕನ್ನಡಿಗರು ಒಂದು ಒಳ್ಳೆ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಈ ರೀತಿಯಾದ ಸಿನಿಮಾಗಳಿಗೆ ನಾವು ಸಪೋರ್ಟ್ ಕೊಡ್ತಾ ಬಂದರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಮಟ್ಟಕ್ಕೆ ಹೋಗೋದಂತೂ ಗ್ಯಾರಂಟಿ. ಹಾಗೆ ಬೇರೆ ಬೇರೆ ರೀತಿಯಾದ ಜಾನರ್ಸ್ಗಳು, ಬೇರೆ ಬೇರೆ ರೀತಿಯಾದ ಪ್ರಯತ್ನಗಳು ಹಾಗೆ ಎಕ್ಸ್ಪೆರಿಮೆಂಟ್ಸ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾವೆಲ್ಲ ಅದನ್ನು ನೋಡಬೇಕಾಗತ್ತೆ. ಸೊ ನಾವು ಕೊಡುವಂಥ ಪ್ರೋತ್ಸಾಹದಿಂದ ಅವರು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ನಮಗೆ ಕೊಡ್ತಾ ಬರ್ತಾರೆ. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಸ್ಟಾಪ್ ಪೈರಸಿ ಮಾಡೋದ್ರಿಂದ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಒಂದು ಸಿನಿಮಾನ ಟ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನಾವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಮುಂದಿನ ಮೂವಿ ರಿವ್ಯೂ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ಮನು.